ಒಂದಲ್ಲ, ಎರಡಲ್ಲ, ಆರು ತಲೆ, ಆರು ಮುಖ. ಇವ ಯಾರೋ ಮಗ? ಅವ ಆರ್ಮುಗಂ. ಗಮ್ಮ ಆರ್ಮುಗಂ ಅದೆಂತ ಗಮ್ಮು? ಅದೊಂದು ಭಾಷೆಯಲ್ಲಿ ಹಾಗೆ ಕರೆಯುವುದು. ಆರು ಮಗದವನಾರು. ಆರು ಮಗದವನಾರು. ಅವನೇ ಷಡಾನನ. ಇವನ ಸಡನ್ ಷಡಾನನ ಅನ್ನುವಂತ ನನ್ನ ಮಗ. ಷಡಾನನ. ಅವನಿಗೆ ಹೆಸರು ಸುಬ್ರಹ್ಮಣ್ಯ. ಅದ್ಯಾರು? ಕಾರ್ತಿಕೇಯ. ಅದೆಲ್ಲ ಯಾರು? ಅವನಿಗೆ ಹೆಸರು. ಅವನಿಗೆ ಹೆಸರು? ಅವನಿಗೆ ಈ ಇದ್ದ ಹೆಸರೆಲ್ಲ ಅಪ್ಪ ಮಗನಿಗೆ ನಿಮಗೆ ಇಬ್ಬರಿಗೆ ಆಯ್ತು, ಉಳಿದವರಿಗೆ ಯಾರಿಗೆ ಹೆಸರು? ಅದು ಸಿದ್ಧಿಸಿಕೊಂಡ ಹೆಸರು. ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹೆಸರು ನಿಮಗೆ? ಏನು ಮಗ? ಇದು ಸ್ವಲ್ಪ ವಿಚಿತ್ರ ಉಂಟು. ವಿಚಿತ್ರ? ಅದರ ತಲೆಯಲ್ಲಿ ಕೋಡು, ಕಾಲು ಹಿಂದಕ್ಕೆ ಹಿಂಗೆ ಮಾಡ್ತಾ ಉಂಟು. ಅದೇನದು? ಅದು ನನ್ನ ವಾಹನ. ನನ್ನ ವಾಹನ. ನಿಮ್ಮ ವಾಹನ? ಹೆಸರುಂಟು ಅದಕ್ಕೆ? ನಂದಿ. ಏನಂದಿ? ಏನಂದಿ ಅಲ್ಲ, ಮತ್ತೆ ನಂದಿ. ಏನಂದಿ? ನಂದಿ ಅಂತ. ನಂದಿ ಅಂತ ಹೆಸರ? ನಂದಿಕೇಶ್ವರ ನಂದಿ ಅಂತ ಹೆಸರು. ನಿಮ್ಮ ವಾಹನ? ನನ್ನ ವಾಹನ. ಎಲ್ಲಿಗೆ ಹೋಗುದಿದ್ರೆ ಅದರಲ್ಲೇ ಹೋಗುದು? ಅದೇ ವಾಹನ. ಹೌದಾ? ಅಪ್ಪ, ಒಮ್ಮೆ ನಿಮ್ಮ ವಾಹನ ನನಗೆ ಮುಟ್ಟಬೇಡ. ನನ್ನ ವಾಹನ ಮುಟ್ಟಬೇಡಿ. ನಾನೇ ಅಪರೂಪಕ್ಕೆ ಆ ವಾಹನದಲ್ಲಿ ಹೋಗುವುದು. ನೀವೇ ನಿಮ್ಮ ವಾಹನದಲ್ಲಿ ಯಾವಾಗಲೂ ಹೋಗುದಿಲ್ಲ? ನಾನು ಉಳಿದವರ ವಾಹನದಲ್ಲೇ ಹೆಚ್ಚಾಗಿ ಹೋಗುವುದು. ನಿಮ್ಮ ವಾಹನ ಮನೆಯಲ್ಲಿ? ಮನೆಯಲ್ಲಿ ಹೇಳಲಿಕ್ಕೆ ವಾಹನ ಉಂಟು. ಅದು ಮನೆಯಲ್ಲಿ ಕೊಂಡೋಗ್ಲಿಕ್ಕಿಲ್ಲ. ನೀವು ಹೋಗುದು ಯಾರ್ಯಾರ ವಾಹನ ಹೇಗೂ ಅವರು ಹೋಗಬೇಕಲ್ಲ. ಬೇಡಪ್ಪ, ನಮ್ಮ ವಾಹನ ನಾವು ಮನೆಯಲ್ಲಿ ಇರಿಸಿ ನಾವು ದಿನನಿತ್ಯ ಬೇರೆಯವರ ವಾಹನದಲ್ಲೇ ಹೋದ್ರೆ ನಮ್ಮ ವಾಹನವನ್ನು ಬೇರೆ ಯಾರಾದ್ರೂ ಕೊಂಡು ಹೋದರೆ ಒಮ್ಮೆಮ್ಮೆ ಕೊಂಡೋಗ್ತೇನೆ. ಅಂತಹ ಪರಿಸ್ಥಿತಿ ಬಂದ್ರೆ ಅಲ್ಲ, ನೀವು ಕೊಂಡೋಗಿ ನೋಡಿ. ನಿಮ್ಮದೊಂದು ನೀವು ಯಾರ್ಯಾರ ವಾಹನದಲ್ಲಿ ಹೋಗಬಹುದು, ನಿಮ್ಮ ವಾಹನ ಯಾರಿಗೂ ಕೊಡುವುದಿಲ್ಲ. ನಿಮ್ಮ ಮಗನಿಗೂ ಈಗ ನನಗೂ ಇಲ್ಲ. ವಾಹನ ಮುಟ್ಲಿಕ್ಕಿಲ್ಲ. ನೋಡಬಹುದು, ನೋಡಬಹುದು. ಕೋಡುಂಟು ತಲೆ, ಒಮ್ಮೆ ಹತ್ತಿ ನೋಡ್ಲಾ? ಬೇಡ ಬೇಡ ಬೇಡ, ದೂರದಿಂದ ನೋಡು. ಅದು ನಂದಿ ಮಾತಾಡ್ತದ? ಬಿಳಿ ವಾಹನ ಮಾತಾಡ್ತದ? ಹೌದಾ? ಅಣ್ಣ ಅಂತಲೇ ಕರೀತೇನೆ. ನಂದಿ ಅಣ್ಣ. ನಂದಿ ಅಣ್ಣ ನಮಸ್ಕಾರ. ಪ್ರತಿ ನಮಸ್ಕಾರ. ನಯ ವಿನಯ ಎಲ್ಲ ಇಲ್ಲಿ ಇದ್ದವರೆಲ್ಲ ಹಾಗೆ ಅಲ್ಲ. ಇಲ್ಲಿ ಇಂಥದ್ದು ಎಷ್ಟುಂಟು? ಇಲ್ಲಿ ಇಂಥದ್ದೇ ಇರುವುದು. ಒಂದು ಸರಿಯಾದ ತಿಂಗಳು ಇಲ್ಲಿ ಎಲ್ಲ ಒಂದೊಂದು ರೀತಿ ಬೇರೆ ಬೇರೆ ಎಲ್ಲ ಇಂಥದ್ದೇ. ಅಪ್ಪ, ದೊಡ್ಡ ಹೊಟ್ಟೆ, ಉದ್ದ ಮೂಗು, ಅಗಾಲ ಕಿವಿ, ಸಣ್ಣ ಕಾಲು. ಇವ ಯಾರು? ಅವ ನನ್ನ ಮಗ. ಇದು ನಿಮ್ಮ ಮಗನೇನಾ? ಅವನೂ ನನ್ನ ಮಗ. ಅವನೂ ನಿಮ್ಮ ಮಗನೇ? ಅವನೂ ನನ್ನ ಮಗ. ಯಾರವ? ಅವ ನನ್ನ ಮಗ ಗಣೇಶ. ಗಣೇಶ? ಯಾವ ಗಣೇಶ? ಗಣಪತಿ. ಅವನಿಗೆ ಹೆಸರ? ಕರಿವದನ. ಎಲ್ಲಿಂಟದು? ಕರಿವದನ ಅಲ್ಲ, ಮತ್ತೆ ಕರಿವದನ, ಆನೆಯ ಮುಖದವ. ಆನೆಯ ಮುಖವುಳ್ಳವ ಕರಿವದನ. ಗಣೇಶ. ಲಂಬೋದರ. ಅದು ಯಾಕೆ? ಹೊಟ್ಟೆ ದೊಡ್ಡ ಹೊಟ್ಟೆ. ಲಂಬೋದರ. ವಿನಾಯಕ. ವಿಘ್ನನಾಶಕ. ವಿಘ್ನಕಾರಕ. ಹೌದಾ? ನಿಮ್ಮ ಮಗನೇ ಅಲ್ವಾ? ನನ್ನ ಮಗ. ಹೌದಾ? ಕೆಲವೆಲ್ಲ ವಿಘ್ನ ಅವನೇ ಮಾಡುವುದು. ಸರಿ, ಈಗ ಇವರೆಲ್ಲ ನಿಮ್ಮ ಮಕ್ಕಳು? ನನ್ನ ಮಕ್ಕಳು. ಏಪ್ಪ, ಈಗ ನಾನು ನಿಮ್ಮ ಮಗ, ಇವರು ನಿಮ್ಮ ಮಕ್ಕಳು. ಅವರಿಗೆಲ್ಲ ಒಂದೊಂದು ಹೆಸರುಂಟು. ಹೃದಯೇಶ್ವರಿ ನಮ್ಮ ಮಗ ಸಿದ್ಧಪಡಿಸಿದಂತಹ ಮೂರ್ತಿ. ಇದಕ್ಕೆ ಜೀವಕಲೆಯನ್ನು ಕೊಟ್ಟೆವು ಅಂತಾದ್ರೆ ಜೊತೆಯಲ್ಲಿ ಆಟವಾಡುತ್ತಾ ಇರಬಹುದು ಎಂಬ ನಿಮ್ಮ ಆಶೆ. ಇಲ್ಲ ಅನ್ನುವನು ನಾನಲ್ಲ. ಮಕ್ಕಳ ಸಂತೋಷಕ್ಕಾಗಿ ತಂದೆ ತಾಯಂದಿರು ಅದೆಷ್ಟೋ ತ್ಯಾಗವನ್ನು ಮಾಡ್ತಾರೆ. ಅದೇ ರೀತಿ ನನ್ನದಾದಂತಹ ಸಹಕಾರದಿಂದ ಇದಕ್ಕೆ ಜೀವ ಬರ್ತದೆ ಅಂತ ಆದ್ರೆ, ಅವನಿಗೆ ಸಂತೋಷ ಆಗ್ತದೆ ಅಂತ ಆದ್ರೆ ಬೇಡ ಅನ್ನೋದು ಯಾಕೆ? ಹಾಗೆಂದು ಜೀವದಾನ ಏನು? ಎಂತದಪ್ಪ? ಅಪ್ಪ ಎಂತದ್ದು? ಅಲ್ಲೊಂದು ಅತೃಪ್ತವಾದಂತ ಆತ್ಮ ತಿರುಗುತ್ತಾ ಇದೆ. ಅತೃಪ್ತವೇ? ಹೌದು. ಸೇರುವುದಕ್ಕೆ ದೇಹವಿಲ್ಲದೆ ಎಲ್ಲಿ ದೇಹ ಸಿಗ್ತದೆ ಅಂತ ತಿರುಗುತ್ತಾ ಇದೆ. ಆ ಆತ್ಮವನ್ನು ಆವಾಹಿಸಿ ಇದೋ ಈ ಬೊಂಬೆಗೆ ನೀಡಿದ್ದೇನೆ, ನೋಡೋಣ.
ನಾನು ಹೇಗೆ ಇಲ್ಲಿಗೆ ಬಂದೆ, ಏನು ಇನ್ನು ಮುಂದೆ ಆಲೋಚಿಸ್ತಾ ಆ ಕಡೆ ಈ ಕಡೆ ನೋಡಿದ್ರೆ ಬೇರೆ ಯಾರೂ ಕಾಣ್ತಾ ಇಲ್ಲ. ಹಾಗೆ ದೃಷ್ಟಿಯನ್ನು ಎತ್ತರಕ್ಕೆ ಹರಿಸಿದ್ರೆ ಓ ಆ ಕಡೆ ಎತ್ತರದಲ್ಲಿ ಚಲನವಲನ ಇದನ್ನು ಗಮನಿಸಿದೆ. ಹಾಗಿದ್ರೆ ನನ್ನಂತವರೇ ಬಹುಶಃ ಅಲ್ಲಿ ಯಾರೋ ಇರಬೇಕು. ಏನಾಗ್ಲಿ ಇಲ್ಲಿಂದ ನೇರವಾಗಿ ಈ ಗಿರಿಯನ್ನು ಏರಿ ಸಾಧ್ಯ. ನಾನಿದ್ದವ ಇಲ್ಲಿ ಮೇಲೆ ನೀನು ಕುಳಿತಿದ್ದಿ. ಅಲ್ಲಿಂದ ಏರಿ ಈ ಕಡೆಗೆ ಸಾಗಿ ಬರುವಾಗ ನನ್ನನ್ನು ನೋಡಿ ನಗುತ್ತಾ ಇದ್ದಿ. ಒಳ್ಳೆದಾಯ್ತು ಇಲ್ಲಿ ಸಿಕ್ಕಿದ್ದು. ಹಸಿವೆ ನನಗೆ ಸಹಿಸುವುದಕ್ಕಾಗ್ತಾ ಇಲ್ಲ. ನಿನ್ನನ್ನು ತಿಂದು ನನ್ನ ಹಸಿವೆಯನ್ನು ನಾನು ನೀಗಿಸಿಕೊಳ್ತೇನೆ ಈ ಕ್ಷಣದಲ್ಲಿ. ನಿಲ್ಲು ನಿಲ್ಲು. ಯಾವ ತಲೆಯಲ್ಲಿ ಯಾವುದೇ ಕೆಲಸ ಮಾಡಬೇಕಿದ್ರು ಅನ್ನಾಂಗ ಅನ್ನೋದು ತುಂಬಿರ್ಬೇಕು. ಇಲ್ಲಿ ಚುರು 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 ಅಂತ ಉಂಟು. ಅದನ್ನು ಸರಿ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ. ಅದಕ್ಕೆ ನಾನು ತಿಂದು ಸರಿ ಮಾಡ್ತೇನೆ. ಬೇಡ, ಮತ್ತೆ ನಿನಗೆ ಹೊಟ್ಟೆ ತುಂಬಿಸಿದ್ರೆ ಆಯ್ತಲ್ಲ. ಬೇಕು ಬಾಯ್ದರೆ ಎಂತದ್ದು ಬಾಯ್ದರೆ ಬಾಯನ್ನು ತೆರೆದ್ರೆ ತುಂಬಿಸ್ತೇನೆ. ಹೊಟ್ಟೆ ತುಂಬಿಸ್ತೇನೆ ನೋಡುವ. ಹೊಟ್ಟೆ ತುಂಬಿತಾ? ಒಳಗಿದ್ದ ಗಾಳಿ ಎಲ್ಲ ಹೊರಗೆ ಬರ್ತಾ ಇದೆ. ಆಶ್ಚರ್ಯ. ಬಾಯಿ ತೆರೆದದ್ದೇ ತಡ ನೀ ಹೀಗೆ ಮಾಡಿದೆ. ನನ್ನ ಹೊಟ್ಟೆ ತುಂಬಿಸಿದ್ದೇನೆ. ಈಗ ನನಗೊಂದು ಸಂದೇಹ, ಜೊತೆಗೆ ಕುತೂಹಲ. ನಿನ್ನಲ್ಲಿ ಕೆಲವು ಪ್ರಶ್ನೆ ಉಂಟು ಈಗ ನನ್ನಲ್ಲಿ. ಹೌದು. ಏನು ಪ್ರಶ್ನೆ? ನಾನು ಯಾರು, ನೀನು ಯಾರು, ನಿನಗೂ ನನಗೆ ಏನು ಸಂಬಂಧ, ನೀನು ಇಲ್ಲಿ ಯಾಕೆ ಕುಳಿತಿದ್ದಿ? ಕೋಪ ಬಂತ ನಿನಗೆ?
ನಾನು ಯಾರು ನೀನು ಯಾರು ನನಗೂ ನಿನಗಿರುವ ಸಂಬಂಧ ಏನು ಅಂತ ಕೇಳಿದ್ದು. ಏಯ್, ಕೋಪ ಬಂತ? ನಿನ್ನ ದೇಹದ ಅಂಗಾಂಗೆಲ್ಲ ಸರಿ ಉಂಟಲ್ಲ? ಸರಿ ಇದೆ. ಕೋಪಿಸದಿರು ಬಾಲ. ಹೀಗೆ ಮಾಡಿದ್ರೆ ಕೋಪ ಬಾರದೆ ಇತ್ತೀತ. ಯಾಕೆ ಕೋಪ ಬಂತು? ನಿನ್ನನ್ನು ನೋಡುವಾಗ ಸಿಟ್ಟು ಬಂದಿದೆ ನನಗೆ. ಪರಿಸರ ನಾನು ಅಲ್ಲಿಂದ ಮೇಲೆ ಬರುವಾಗ ನನ್ನನ್ನು ನೋಡಿ ನಗುತ್ತಾ ಕೂತಿದ್ಯಲ್ಲ, ಹೌದು. ನನ್ನ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗಿದ? ಆದ್ರಿಂದಲೇ ನನಗೆ ಸಿಟ್ಟು ಬರಲಿಲ್ಲ. ಹಾ ಪರಿಸರ ಪರಿಸ್ಥಿತಿ ಹಾ ಇರುವಂತಹ ವ್ಯಕ್ತಿಗಳ ಹಾ. ಪೂರ್ಣ ಪರಿಚಯವಿಲ್ಲದ ಕಾರಣ ನಿನಗೆ ಸಿಟ್ಟು ಬಂದಿರಬಹುದು. ಹೌದು. ಆದ್ದರಿಂದ ಹೇಳ್ತಾ ಇದ್ದೆ, ಏನು? ಈ ಪ್ರದೇಶ ಯಾವುದು ಗೊತ್ತಾ? ಯಾವುದಿದು? ಇದು ಕೈಲಾಸ, ಕೈಲಾಸ. ರಜತಾದ್ರಿ. ಅದು ಎಲ್ಲಿ ಇದೆ ಇದೆ. ಇಲ್ಲಿಗೆ ಹೆಸರು ಕೈಲಾಸವೂ ಇದೆ. ಬೆಳ್ಳಿ ಬೆಟ್ಟ ಅದು ಇಲ್ಲಿಯೇ? ಅದು ಇದೆ. ಹಾ 10 ಹಲವು ಹೆಸರನ್ನು ಪಡೆದಂತಹ ಕ್ಷೇತ್ರ ಇದು. ಕೈಲಾಸ, ಬೆಳ್ಳಿ ಬೆಟ್ಟ. ಇಲ್ಲಿ ನಾನು ಯಾರು ಗೊತ್ತಾ? ಯಾರ ನೀನು? ನಾನಿಲ್ಲಿ ಯಜಮಾನ. ಆ? ಹಾ. ಯಜಮಾನ ಅಂದ್ರೆ ಪರಶಿವ, ಪರಶಿವ, ಪರಮೇಶ್ವರ. ಅದು ಯಾರು? ನಾನು. ನಿನಗೆ ಹೆಸರು ಹಾ. ಪರಶಿವ, ನಾನೇ. ಪರಮೇಶ್ವರ. ನಾನೇ. ಎರಡು ಹೆಸರು ಉಂಟಲ್ಲ ನಿನಗೆ? ಎರಡಲ್ಲ, ತುಂಬಾ ಹೆಸರುಂಟು. ಹೌದಾ? ಹಾ. ಯಾವುದೆಲ್ಲ? ಹಲವಾರು ಹೆಸರನ್ನು ನೋಡ, ಹೊಂದಿಕೊಂಡು ಕೆಲವು ಹೇಳೋದ್ರಲ್ಲಿ. ಮಹಾಲಿಂಗೇಶ್ವರ ನೀನಾ? ನಾನೇ. ಹಾ. ರಜತಾದ್ರಿವಾಸ. ಸಂಗೀತ ಬೇಡ, ಹೆಸರು ಮಾತ್ರ ಸಾಕು. ಅದು ಬರ್ತದೆ ಅದು. ಅದನ್ನು ಸೇರಿಸಿ ಅದು ಸೇರುವುದಿಲ್ಲ ಅದಕ್ಕೆ. ಆದ್ದರಿಂದ 10 ಹಲವು ಹೆಸರನ್ನು ಪಡೆದಂತಹ ಹಾ. ಈಶನಾಮಕ ನಾನು. ಓ, ಈಶ್ವರ. ಪರಮೇಶ್ವರನೆಂಬುದಾಗಿ ನನ್ನ ಹೆಸರು. ಪರಮೇಶ್ವರ ನೀನು. ಇದು- ನೀನು ಇಲ್ಲಿ ಕೂತದ್ದು, ಇಲ್ಲಿ ಯಜಮಾನ. ಯಜಮಾನ. ಯಜಮಾನರಲ್ಲೇ ಇಲ್ಲಿ ಕೂತ್ಕೊಳ್ಳುದು. ಯಜಮಾನರ ಮೇಲೆ ಕುಳಿತುಕೊಳ್ಳು. ಹಾ ಹಾ ಜೊತೆಯಲ್ಲಿದ್ದವರು ನನ್ನ ಸಂಗಡಿಗರು. ಹಾ ಈ ಪರಿಸರದಲ್ಲಿ ಹಾ. ನಾನೇ. ಹಾ 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 ಹಾ. ಇಷ್ಟೇ ಜಾಗಕ್ಕೆ. ಇಷ್ಟೇ ಜಾಗ. ನೀನು ಯಜಮಾನ. ಈ ರಜತಾದ್ರಿಗೆ ನಾನೇ. ಹಾ. ಜಗದ ಪಿತರ್ರ ಒಂದೇ ಪಾರ್ವತಿ ಪರಮೇಶ್ವರ. ಎಂತದ್ದ ನಿನಗೆ ಅರ್ಥ ಆಯ್ತಾ ನೀನು ಹೇಳಿದ್ದು? ಜಗದ ಚರಾಚರ ಜೀವರಾಶಿಗಳಿಗೂ ಮಾತಾಪಿತರ ಸ್ಥಾನದಲ್ಲಿದ್ದುಕೊಂಡು ಸಲಹುವವರು ನಾವು. ಮಾತಾಪಿತರು, ತಂದೆಯ ಸ್ಥಾನದಲ್ಲಿ ನಾನಿದ್ದೇನೆ. ಹಾ ಆದ್ದರಿಂದ ನಿನ್ನನ್ನು ಕಂಡಾಗ ಹಾ. ನಿನಗೆ ನಾನು ಯಾರು ಅಂತ ಗೊತ್ತಾಯ್ತಲ್ಲ. ಹೌದು. ನೀನು ಯಾರು, ಹಾ. ನೀನು ಹೇಗೆ ಹಾ. ಅನ್ನೋದು ನಿನಗಿನ್ನೂ ಅರ್ಥವಾಗಿಲ್ಲ. ಇಲ್ಲ ಇಲ್ಲ. ಎನ್ನ ಪ್ರತಾಪದ ಗುಣಶೀಲ. ನಿನ್ನ ಪ್ರತಾಪ ಸತ್ತವ. ಪ್ರತಾಪ ಯಾಕೆ ಗೊತ್ತಾ? ನನ್ನ ಮಗನನ್ನು ಸಿದ್ಧಪಡಿಸಿದಂತಹ ಒಂದು ಮೂರ್ತಿಗೆ ಹಾ. ಜೀವದಾನವನ್ನು ನೀಡಿದವ ನಾನು. ಹಾ ಹಾ ಹಾ. ನನ್ನ ಮಗ ಗಣೇಶ. ಹೌದಾ? ಹಾ. ಹಾ, ಗಣೇಶ ಮಾಡಿದ ಮೂರ್ತಿ ನೀನು. ಓಹೋ. ನಿನಗೆ ಜೀವದಾನ ಮಾಡಿದವ ನಾನು. ಹೌದು. ಆದ್ದರಿಂದ ಹಿರಿಯನಾಗಿ ಅಪ್ಪ ಅನ್ನುವ ಸ್ಥಾನಮಾನವನ್ನು ಪಡೆದಿದ್ದೆ. ನನ್ನ ಹಸಿವನ್ನು ನೀಗಿಸಿದವ ನೀನು. ನಾನು. ಯಾಕೆಂದ್ರೆ ನೀನು ನನಗೆ ತಂದೆಯ ಸ್ಥಾನದಲ್ಲಿ ಇದ್ದಿ. ಹಾ. ಇಲ್ಲಿರುವಂತ ಈ ಕೈಲಾಸಕ್ಕೆ ನೀನು ಯಜಮಾನ. ಯಜಮಾನ. ಹೌದಲ್ಲ? ಹಾಗಿದ್ರೆ ನಿನ್ನ ಪರಿಚಯ ಆಯ್ತು. ಹಾ. ಈಗ ಒಂದು ಸಂಶಯ ಉಂಟು ನನಗೆ. ಏನು? ಏಪ್ಪಾ! ಓ.
ಯಾಕಪ್ಪ ಯಾಕಪ್ಪ ನನಗೆ ಸಂದೇಹ, ಆ, ನನಗೆ ಸಂಶಯ, ಯಾವುದ್ರಲ್ಲಿ? ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲವೇ? ಯಾಕೆಂದ್ರೆ ಆ. ನಿನ್ನ ನನ್ನ ಸಂಬಂಧ ಗೊತ್ತಾಯ್ತು, ಆ. ಆದ್ರೆ ನೀನು ಒಬ್ಬನೇ ಇರುವುದಲ್ಲ ಇಲ್ಲಿ. ಆಹಾ. ಹಾಗೆ ಆ, ಕಣ್ಣು ಆ ಕಡೆ ಹಾಯಿಸಿದೆ, ಆ, ಓ ಅಲ್ಲಿ ನೋಡಿ. ಆ, ಹೌದಾ? ಆ, ನೋಡಿ, ಹೌದು. ಒಂದಲ್ಲ ಆಹಾ. ಎರಡಲ್ಲ ಆಹಾ. 6 ತಲೆ, 6 ತಲೆ, 6 ಮುಖ. 6 ಮುಗ. ಇವ ಯಾರೋ ಮಗ? ಅವ ಆರ್ಮುಗಂ. ಗಮ್ಮ. ಆರ್ಮುಗಂ ಅದೆಂತ ಗಮ್ಮು? ಅದೊಂದು ಭಾಷೆಯಲ್ಲಿ ಹಾಗೆ ಕರೆಯುವುದು. ಆರು 6 ಮಗದವನಾರು, 6 ಮಗದವನಾರು. ಅವನೇ ಷಡಾನನ. ಇವನ ಸಡನ್ ಷಡಾನನ ಅನ್ನುವಂತ ನನ್ನ ಮಗ. ಷಡಾನನ. ಷಡಾನನ. ಅವನಿಗೆ ಹೆಸರಾ? ಸುಬ್ರಹ್ಮಣ್ಯ. ಅದು ಯಾರು? ಕಾರ್ತಿಕೇಯ. ಅದೆಲ್ಲ ಯಾರು? ಅವನಿಗೆ ಹೆಸರು. ಅವನಿಗೆ ಹೆಸರು? ಅವನಿಗೆ ಈ ಇದ್ದ ಹೆಸರೆಲ್ಲ ಅಪ್ಪ ಮಗನಿಗೆ ನಿಮಗೆ ಇಬ್ಬರಿಗೆ ಆಯ್ತು, ಉಳಿದವರಿಗೆ ಯಾರಿಗೆ ಅದು ಹೆಸರು? ಸಿದ್ಧಿಸಿಕೊಂಡ ಹೆಸರು. ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹೆಸರು ನಿಮಗೆ? ಎಷ್ಟು ಹೆಸರುಂಟು ಅಂತ ನಮಗೆ ಗೊತ್ತಿಲ್ಲ. ಎಲ್ಲ ಇದ್ದ ಹೆಸರು ನೀವೇ ಇರಿಸಿಕೊಂಡ್ರೆ ಹಾ. ಇನ್ನು ಉಳಿದವರಿಗೆಲ್ಲ ಈ ಪ್ರಪಂಚದಲ್ಲಿ ಹೆಸರು ಇಲ್ವಾ? ಬೇರೆ ಬೇರೆ ಅವರ ಸಾಧನೆಯಿಂದ ಪಡ್ಕೊಳ್ಬಹುದು. ನಾವು ಸಾವಿರ ಪಡ್ಕೊಳ್ತೇವೆ. ಸಾವಿರ ಸಿಗ್ತದೆ ನಿಮಗೆ ಹಾ. ದಿನಾಲು ನಾವು ಸಿದ್ಧಿಸಿಕೊಂಡ ಕಾರಣ ಸಹಸ್ರನಾಮ ನಮಗೆ. ನಿಮಗೆ ಇಷ್ಟು ಹೆಸರು ಹೆಸರು ನೀವೇ ಇಟ್ಟುಕೊಂಡದ್ದಲ್ಲ, ಆಹಾ. ಇದು ನಿಮ್ಮ ಸಾಧನೆಗೆ ಹಾ. ಲಭಿಸಿದ್ದು. ಸಾಧನೆ ಮಾಡಿ ಹೆಸರು ಪಡ್ಕೊಳ್ಬೇಕು. ಹೆಸರನ್ನು ಪಡ್ಕೊಂಡಿದ್ದೇವೆ. ಹಾಗಾದ್ರೆ ಅವನು ಸಾಧನೆ ಮಾಡಿದ್ದಾನೆ ಅಂತ ಆಯ್ತು. ಹೌದೌದು. ನೋಡುವಾಗ ಗೊತ್ತಾಗ್ತದೆ, ದೇವಸೇನಾನಿ ಅಂತ ಒಂದು ಹೆಸರು. ಏನೋ ಒಂದು ಭವಿಷ್ಯತ್ತಿನಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಹಾ. ಮುಖ ನೋಡುವಾಗ ಗೊತ್ತಾಗ್ತದೆ ಅಲ್ವಾ? ಮತ್ತೆ ಒಂದು ಲಕ್ಷಣ ಉಂಟು ನೋಡಿ. ಲಕ್ಷಣ ಉಂಟು. ಉನ್ನತ ಶಿಖರವನ್ನು ಏರುವಂತಹ ಒಂದು ಯೋಗ್ಯತೆ ಉಂಟು. ಸರಿ. ಹಾ. ಕುಮಾರ ಅಲ್ವಾ? ಹೌದು. ಅವನು ನಿನಗೇನಾಗ್ಬೇಕು? ನನ್ನ ಮಗ. ಈಗ ನನಗೇನಾಗ್ಬೇಕು? ಈಗ ಅಣ್ಣ. ಅಣ್ಣನ? ಮೊದಲು ಹುಟ್ಟಿದ್ದಾನಲ್ಲ ಅಣ್ಣ. ಅಲ್ಲ, ಮೊದಲು ಹುಟ್ಟಿದ ಕಾರಣ ಅಣ್ಣ. ನಾ ಮಾತಾಡಿಸರ? ಏನು ಮಾತಾಡ್ತಾರ ಅವರು? ಅಯ್ಯೋ, ಕೆಲವು ಸಲ ಮಾತ್ರ. ಹೌದಾ? ಕೆಲವು ಸಲ ಮೌನಿ ಆಗಿರ್ತಾರೆ. ಅದ್ಯಾಕೆ? ಅದು ಯಾಕೋ ಏನು ಅಂತ ಗೊತ್ತಿಲ್ಲ. ಕೆಲವು ಸಲ ಮಾತನಾಡುವುದೇ ಇಲ್ಲ. ಕೆಲವು ಸಲ ಮಾತಾಡಿದ್ರೆ ನಿಲ್ಲಿಸುವುದಿಲ್ಲ. ಕೆಲವು ಸಲ ನಾನು ನಿಲ್ಲಿಸಿದ್ರೆ ಮಾತಾಡುವುದಿಲ್ಲ. ಉಳಿದವರಿಗೆ ತೊಂದರೆ ಆಗ್ತದೆ ಅಂತ ಒಂದು ಭಯ. ಹಾಗೆ ನಾನು ಮಾತಾಡ್ತೇನೆ. ನಾನು ಮಾತಾಡದವರನ್ನು ಮಾತಾಡಿಸ್ತೇನೆ. ನನಗೆ ಅಣ್ಣ ಅಲ್ವಾ? ಅಣ್ಣ. ಕುಮಾರ್ ಅಣ್ಣ ಹೇಗೆ? ಈ ಸಲ ಒಂದು ಮೇಲೆ ಬೀಳ್ಬೇಕು, ನಾವೊಂದು ಒಟ್ಟಿಗೆ ಇರುವ ಈ ಸಲ. ಚುಪ್ಪಣ್ಣ ನಮಸ್ಕಾರ. ನೋಡಿ, ನೀವು ಹೇಳಿದಾಗ ಒಳ್ಳೆ ಮನಸ್ಸು. ಮಾತಾಡಿಸಿದ್ರೆ ಮಾತಾಡ್ತಾರೆ, ಇಲ್ಲದಿದ್ರೆ ಮಾತನಾಡುವುದಿಲ್ಲ. ಸ್ವಾಭಿಮಾನಿ. ಅದು ಒಂದು ರೀತಿಯಲ್ಲಿ ಒಳ್ಳೇದದು. ಹಾಗಿದ್ರೆ ಮಾತ್ರ ನಮಗೆ ಬದುಕಬಹುದು. ಮಾತಾಡಿಸಿದ್ರೆ ಮಾತಾಡ್ಬೇಕು, ಇಲ್ಲದಿದ್ರೆ ಮಾತಾಡ್ತಾರೆ. ಅಲ್ವಾ? ಏಪ್ಪ, ಎಂತದ್ದು ಕೆಂಪು ಅಲ್ಲಿ ನೋಡಿ. ಕೆಂಪು ಎಂತದು? ಕಣ್ಣು ಕೆಂಪು ಕಣ್ಣು, ಇಷ್ಟು ಉದ್ದ ನಾಲಿಗೆ, ಕೋರೆ ಹಲ್ಲು, ದೀರ್ಘ ದೇಹಿ. ಯಾರೋ ಅವ ನನ್ನ ಮಗ. ಅವನು ನನ್ನ ಮಗ. ಇದು ನಿಮ್ಮ ಮಗನೇ? ಹೌದಾ? ವೀರಭದ್ರ. ಅದು ಯಾಕೆ ಅವನಿಗೆ ಹಾಗೆ ಹೆಸರು ವೀರಭದ್ರ? ಮಖಧ್ವಂಸಿ. ಹಾಗೆ ದಕ್ಷನ ಯಾಗವನ್ನು ಕೆಡಿಸಿ ದಕ್ಷನ ತಲೆಯನ್ನು ಕಡಿದವನಾದ್ದರಿಂದ ಮಖಧ್ವಂಸಿ. ಇದ್ದದನ್ನೆಲ್ಲ ಧ್ವಂಸ ಮಾಡುವುದಕ್ಕೆ ರೂಪ ಮಾತ್ರ ಹಾಗೆ, ಮನಸ್ಸು ಬಹಳ ಮೃದು. ಹೌದಾ? ನನಗೇನಾಗ್ಬೇಕು? ಅಣ್ಣ ಮಾತನಾಡಿ. ಭದ್ರಣ್ಣ ನಮಸ್ಕಾರ. ಅಯ್ಯೋ, ಒಂದು ವಿಲೇತೆ ನೋಡಿ. ಎಂತದ್ದು? ಹೌದಪ್ಪ. ಅವರ ಇರುವಂತ ನೋಡಿ, ಕಾಣುವುದಕ್ಕೂ ಸ್ವಭಾವಕ್ಕೂ ಎಷ್ಟು ವ್ಯತ್ಯಾಸ. ನಯ ವಿನಯದ ಸಾಕಾರ ಮೂರ್ತಿ. ಹೀಗೆ ನೋಡುವಾಗ ಒಂದು ಕ್ರೂರಿ ಹಾಗೆ ಕಾಣ್ತಾನೆ ಅಲ್ವಾ? ಮಾತಾಡಿಸಿದ್ರೆ ನೋಡಿ ಎಷ್ಟು ವಿನಯತೆ ಅಲ್ವಾ? ಅಪ್ಪ, ಅವ ಹಾಗಾಯ್ತು. ಏಪ, ಇದು ಸ್ವಲ್ಪ ವಿಚಿತ್ರ ಉಂಟು. ಅದರ ತಲೆಯಲ್ಲಿ ಕೋಡು, ಕಾಲು ಹಿಂದಕ್ಕೆ ಮಾಡ್ತಾ ಉಂಟು. ಅದೇನದು? ಅದು ನನ್ನ ವಾಹನ. ನಿಮ್ಮ ವಾಹನ? ಹೆಸರುಂಟು ಅದಕ್ಕೆ? ನಂದಿ. ಏನಂದಿ ಅಲ್ಲ, ಮತ್ತೆ ನಂದಿ. ನಂದಿ ಅಂತ ಹೆಸರು? ನಂದಿಕೇಶ್ವರ ನಂದಿ ಅಂತ ಹೆಸರು. ನಿಮ್ಮ ವಾಹನ? ನನ್ನ ವಾಹನ. ಎಲ್ಲಿಗೆ ಹೋಗುದಿದ್ರೆ ಅದರಲ್ಲೇ ಹೋಗುದು? ಅದೇ ವಾಹನ. ಹೌದಾ? ಅಪ್ಪ, ಒಮ್ಮೆ ನಿಮ್ಮ ವಾಹನ ನನಗೆ ಮುಟ್ಟಬೇಡ. ನನ್ನ ವಾಹನ ಮುಟ್ಟಬೇಡಿ. ನಾನೇ ಅಪರೂಪಕ್ಕೆ ಆ ವಾಹನದಲ್ಲಿ ಹೋಗುವುದು. ನೀವೇ ನಿಮ್ಮ ವಾಹನದಲ್ಲಿ ಯಾವಾಗಲೂ ಹೋಗುದಿಲ್ಲ? ನಾನು ಉಳಿದವರ ವಾಹನದಲ್ಲೇ ಹೆಚ್ಚಾಗಿ ಹೋಗುವುದು. ನಿಮ್ಮ ವಾಹನ ಮನೆಯಲ್ಲಿ ಹೇಳಲಿಕ್ಕೆ ವಾಹನ ಉಂಟು. ಅದು ಮನೆಯಲ್ಲಿ ಕೊಂಡೋಗ್ಲಿಕ್ಕಿಲ್ಲ. ನೀವು ಹೋಗುದು ಯಾರ್ಯಾರ ವಾಹನ?
ಹೇಗೂ ಅವರು ಹೋಗಬೇಕಲ್ಲ. ಬೇಡಪ್ಪ, ಓ, ನಮ್ಮ ವಾಹನ ನಾವು ಮನೆಯಲ್ಲಿ ಇರಿಸಿ ನಾವು ದಿನನಿತ್ಯ ಬೇರೆಯವರ ವಾಹನದಲ್ಲೇ ಹೋದ್ರೆ ನಮ್ಮ ವಾಹನವನ್ನು ಬೇರೆ ಯಾರಾದ್ರೂ ಕೊಂಡು ಹೋದರೆ ಒಮ್ಮೆಮ್ಮೆ ಕೊಂಡು ಹೋಗ್ತೇನೆ. ಅಂತಹ ಪರಿಸ್ಥಿತಿ ಬಂದ್ರೆ ಅಲ್ಲ, ನೀವು ಕೊಂಡೋದ ನೋಡಿ ನಿಮ್ಮದೊಂದು, ನೀವು ಯಾರ್ಯಾರ ವಾಹನದಲ್ಲಿ ಹೋಗ್ಬೋದು, ನಿಮ್ಮ ವಾಹನ ಯಾರಿಗೂ ಕೊಡುವುದಿಲ್ಲ. ನಿಮ್ಮ ಮಗನಿಗೂ ಈಗ ನನಗೂ ಇಲ್ಲ, ವಾಹನ ಮುಟ್ಲಿಕ್ಕಿಲ್ಲ. ನೋಡಬಹುದು ಅಷ್ಟೇ, ನೋಡಬಹುದು. ಕೋಡುಂಟು ತಲೆ, ಕೋಡುಂಟು. ಒಮ್ಮೆ ಹತ್ತಿ ನೋಡ್ಲಾ? ಬೇಡ ಬೇಡ ಬೇಡ, ದೂರದಿಂದ ನೋಡಿ. ಅದು ನಂದಿ ಮಾತಾಡ್ತದ? ಬಿಳಿ ವಾಹನ ಅಲ್ವಾ? ಮಾತಾಡ್ತದ? ಮಾತಾಡ್ತಾನೆ. ಹೌದಾ? ಅಣ್ಣ ಅಂತಲೇ ಕರೀತೇನೆ. ನಂದಿ ಅಣ್ಣ. ನಂದಿ ಅಣ್ಣ. ನಂದಿ ಅಣ್ಣ ನಮಸ್ಕಾರ. ಪ್ರತಿ ನಮಸ್ಕಾರ. ಎಷ್ಟು ನಯ ವಿನಯ. ಎಲ್ಲ ಇಲ್ಲಿ ಇದ್ದವರೆಲ್ಲ ಹಾಗೆ, ಎಲ್ಲ ನಯ. ಅಲ್ಲ, ಇಲ್ಲಿ ಇಂಥದ್ದು ಎಷ್ಟುಂಟು? ಇಲ್ಲಿ ಇಂಥದ್ದೇ ಇರುವುದು. ಒಂದು ಸರಿಯಾದ ತಿಂಗಳು ಇಲ್ಲಿ ಎಲ್ಲ ಒಂದೊಂದು ರೀತಿ ಬೇರೆ ಬೇರೆ, ಎಲ್ಲ ಇಂಥದ್ದೇ. ಅಪ್ಪ, ಓ, ದೊಡ್ಡ ಹೊಟ್ಟೆ, ಉದ್ದ ಮೂಗು, ಅಗಾಲ ಕಿವಿ, ಕಿವಿ, ಸಣ್ಣ ತಾಳಿ. ಇವ ಯಾರು? ಅವ ನನ್ನ ಮಗ. ಇದು ನಿಮ್ಮ ಮಗನೇನಾ? ಅವನೂ ನನ್ನ ಮಗ. ಅವನೂ ನಿಮ್ಮ ಮಗನೇ? ಅವನೂ ನನ್ನ ಮಗ. ಯಾರವ? ಅವ ನನ್ನ ಮಗ ಗಣೇಶ. ಗಣೇಶ? ಗಣೇಶ. ಯಾವ ಗಣೇಶ? ಗಣಪತಿ. 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 ಅವನಿಗೆ ಹೆಸರ? ಕರಿವದನ. ಎಲ್ಲಿಂಟದು? ಕರಿವದನ ಅಲ್ಲ, ಮತ್ತೆ ಕರಿವದನ, ಆನೆಯ ಮುಖದವ. ಆನೆಯ ಮುಖವುಳ್ಳವ. ಕರಿವದನ ಗಣೇಶ. ಲಂಬೋದರ. ಅದು ಯಾಕೆ? ಹೊಟ್ಟೆ ದೊಡ್ಡದು. ದೊಡ್ಡ ಹೊಟ್ಟೆ. ಲಂಬೋದರ. ವಿನಾಯಕ. ಹಾ. ವಿಘ್ನನಾಶಕ. ಇವನ? ವಿಘ್ನಕಾರಕ. ಇವನ? ಹೌದಾ? ನಿಮ್ಮ ಮಗನಲ್ವ? ನನ್ನ ಮಗ, ನನ್ನ ಮಗ. ಹೌದಾ? ಕೆಲವೆಲ್ಲ ವಿಘ್ನ ಅವನೇ ಮಾಡುವುದು. ಸರಿ, ಈಗ ಇವರೆಲ್ಲ ನಿಮ್ಮ ಮಕ್ಕಳು? ನನ್ನ ಮಕ್ಕಳು. ಏಪ್ಪ, ಓ, ಈಗ ನಾನು ನಿಮ್ಮ ಮಗ, ಇವರು ನಿಮ್ಮ ಮಕ್ಕಳು, ಅವರಿಗೆಲ್ಲ ಒಂದೊಂದು ಹೆಸರು. ಹೆಸರುಂಟು. ಅಪ್ಪ, ಓ, ಇದೊಂದು ಬೇರೆ, ಇದೊಂದು ಇಷ್ಟರಲ್ಲಿ ಇದೊಂದು ಬೇರೆ. ಅದೊಂದು ರೀತಿ ಬೇರೆ, ಅಂದ್ರೆ ಇದೊಂದು ಬೇರೆ. ಇದು ಇದೆಂತದ್ದು? ಅವಳು. 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 ಇವರಿಗಾಗುವಾಗ ಅದು ಪುರುಷರು. ಇದು ಪುರುಷ. ಪುಲ್ಲಿಂಗ. ಪುಲ್ಲಿಂಗ. ಇದು ಸ್ತ್ರೀಲಿಂಗ. ಮತ್ತೆ ಇದು ನಪುಂಸಕಲಿಂಗ. ಅಲ್ಲ, ನಾವೆಲ್ಲ ಪುರುಷರು. ನಾವು ಪುರುಷರು. ಪುಲ್ಲಿಂಗ. ನಾವು ಪುಲ್ಲಿಂಗ. ಅವಳು ಸ್ತ್ರೀ. ಹಾ. ಸ್ತ್ರೀಲಿಂಗ. ಅದು ಯಾರು? ನನ್ನ ಹೆಂಡತಿ. ನನ್ನ ಹೆಂಡತಿ. ನಿನಗೆ ಹೆಂಡತಿ ಇಲ್ಲ? ಅದೇನು? ಮಕ್ಕಳಿಗೆ ಹೆಂಡತಿ ಇಲ್ಲ. ಆಹಾ, ಮಕ್ಕಳು ಬೆಳೆದು ಯುವಕರಾಗಬೇಕು, ಪ್ರಾಪ್ತ ವಯಸ್ಕರಾಗಬೇಕು, ಆಮೇಲೆ ಮದುವೆ. ಈಗ ಮಕ್ಕಳಿಗೆ ಹೆಂಡತಿ ಇಲ್ಲ? ಮಕ್ಕಳಿಗೆ ಹೆಂಡತಿ ಇಲ್ಲ. ದೊಡ್ಡವರಿಗೆ ಮಾತ್ರ ಹೆಂಡತಿ. ಮಕ್ಕಳಿಗೆ ಅಮ್ಮ ಮಾತ್ರ. ಈಗ ನೀವು ದೊಡ್ಡವರು, ನಾವು ದೊಡ್ಡವರು. ನಿಮಗೆ ಹೆಂಡತಿ, ನನಗೆ ಹೆಂಡತಿ. ನನಗೆ ಅಮ್ಮ. ನಿನಗೆ ಅಮ್ಮ ಅಲ್ವಾ? ಹಾ. ಏನು ಹೆಸರು? ಪಾರ್ವತಮ್ಮ. ಹೌದಾ? ಪಾರ್ವತಮ್ಮ. ಮಾತಾಡಿಸಿರ? ಮಾತನಾಡಿ. ಪಾರ್ವತಮ್ಮ ನಮಸ್ಕಾರ. ಶುಭವಾಗಲಿ. ಈಗ ನಿಮ್ಮಲ್ಲಿ ಕೇಳ್ತಾರೆ, ಈಗ ಅವರಿಗೆಲ್ಲ ಒಂದೊಂದಲ್ಲ, ಒಬ್ಬೊಬ್ಬರಿಗೆ ಒಂದು 10 15 15 20 50 ಹೆಸರುಂಟು ಒಬ್ಬೊಬ್ಬರಿಗೆ. ಹೌದಾ? ನಾನು ನಿಮ್ಮ ಮಗ, ಹೌದಲ್ಲ? ಹಾಗಿದ್ರೆ ನನ್ನನ್ನು ಕರೆಯುವುದಕ್ಕೆ ನನಗೆ ಹೆಸರೇನುಂಟು? ನಿಮ್ಮ ವಾಹನ ಪುಟಿ ಪುಟಿ. ಯಾರು ಮುಟ್ಟದ ವಾಹನವನ್ನು ವಾಹನ ಹೋಯ್ತು. ಬಿಟ್ಟು ಬೇಡ. ಬಂಡೆ ಅಂತ ಹೇಳ್ತಾನೆ. ನಿಮ್ಮ ವಾಹನ ಹೋಯ್ತು ಈ ಸಲ. ಅಯ್ಯೋ, ಅದಕ್ಕೆ ಹೇಳುದು ಮನೆಯಲ್ಲಿ ಇಡಬಾರ್ದು ಅಂತ. ಎಷ್ಟು ಜಾಗ್ರತೆಯಲ್ಲಿ ಇಟ್ಟುಕೊಂಡಿದ್ದೆ ನೋಡಿ, ಈಗ ಗೊತ್ತಾಯ್ತಾ? ಈಗ ಗೊತ್ತಾಯ್ತಾ? ನಾವು ಜಾಗ್ರತೆ ಅಂತ ಹೇಳಿ ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿದ್ದವರೇ ವಾಹನ ಪುಡಿ ಮಾಡ್ತಾರೆ. ಯಾಕೋ ನಿನಗೆ ಸಿಟ್ಟು ಬಂದದ್ದು? ಬಂಡೆ ಅಂತ ಹೇಳ್ತಾರೆ. ನಾನು ಸಿದ್ಧತೆ ಮಾಡಿದಂತ ಇವನಿಗೆ ಈಗ ನನಗೂ ಅದೇ ಒಂದು ಸಂಶಯ. ಇಷ್ಟು ಮಂದಿ ಇದ್ದಾನೆ, ಯಾರಿಗೂ ಬಿಸಿ ಆಗಲಿಲ್ಲ. ಅವ ಏನೋ ಹೇಳಿದ, ಇವನಿಗೆ ಬಿಸಿ ಆಯ್ತು. ಬಿಸಿಯಾದದ್ದು ಯಾಕೆ? ಯಾಕೆ? ಅವ ನಿನ್ನನ್ನು ಈ ಮೂರ್ತಿಯನ್ನು ಸಿದ್ಧಪಡಿಸಿದವ ಇವ. ನೀವು ಮೂರ್ತಿ ಸರಿ ಇಲ್ವ ಅಂತಲ್ಲ? ಯಾಕೆ? ಒಮ್ಮೊಮ್ಮೆ ಒಂದೊಂದು ಮಾತಾಡ್ತೀರಿ. ಮೊದಲು ಆವಾಗ ನೀವು ಅಪ್ಪ ಅಂತ ಹೇಳಿದ್ರಿ, ಈಗ ಮೂರ್ತಿ ಅಂತ ಸಿದ್ಧ ಮಾಡಿದ ಅವನ ತಾಗಿದ ಅವ ಅಪ್ಪನ. ಭಸ್ಮದಿಂದ ಮೂರ್ತಿಯನ್ನು ಸಿದ್ಧಪಡಿಸಿದ್ದು ಇವ.
ಹಾ ಅದಕ್ಕೆ ಜೀವದಾನ ಮಾಡಿದವ ನಾನು. ಓ ಇದು ಜೀವದ- ಮೂರ್ತಿ ಜೀವ ಆದದ್ದಾ? ಜೀವ ಆದದ್ದು. ಆ ಮೂರ್ತಿ ಮಾಡಿದ್ದೀವಿ ನಾ. ಅದನ್ನು ಬಂಡ್ ಅಂದನಲ್ಲ, ಹಾ. ಅದು ತಾತ್ಸಾರ ಮಾಡಿದ್ದು ಅಂತ ಇವನ ಮನಸ್ಸಿಗಾಯ್ತು. ಹಾಗೆ ಸಿಟ್ಟು ಹೌದು. ಬಂದದ್ದು. ಮತ್ತೆ ಗಣೇಶ ನನ್ನ ಮೂರ್ತಿಗೆ ಬಂಡು ಅಂತ ಹೇಳ್ತಾನೆ ಅವ. ತಾತ್ಸಾರ ಮಾಡಿದ್ದಲ್ಲ, ಮತ್ತೆ? ಸಂತೋಷದ ಉದ್ಗಾರವದು. ಏನದು? ಬಳಿರೇ, ಹಾ ಬಾಪುರೇ, ಬಾ ಕೂತುರೇ, ಕೂತುರೆ ಕೂತು ಮಜರೇ, ಮಜ ಕೂತುರೆ. ಕಿರುರೇ, ಹಾ ಇದೆಲ್ಲ ಸಂತೋಷದ ಉದ್ಗಾರ. ಅದಕ್ಕೆ ಅರ್ಥ ಇಲ್ಲ. ಅರ್ಥ ಇಲ್ಲ. ಹಾ. ಅದೇ ರೀತಿ ಅವನ ಭಾಷೆಯಲ್ಲಿ ಅವ ಬಂಡು, ಬಂಡು, ಬಂಡು ಬಂಡು. ಹೌದು. ನಾನು ನನಗೆ ಹೆಸರು ಕೇಳಿತ್ತು, ಅವನಲ್ಲಿ ಬಂಡು ಬಂಡು ಕೇಳಿದ್ರೆ ನಾನು. ಆ ಸಂತೋಷದ ಉದ್ಗಾರವನ್ನೇ ಒಂದು ಹೆಸರನ್ನಾಗಿಸಿದ್ರೆ ಏನು? ಅದೆಂತದಿಗೆ ಅಪ್ಪ, ಎಂತದಪ್ಪ ಅದು ಬಂಡು ಬಂಡು? ಈಗ ಬಂಡ ಅಂತ ಹೇಳಿದ್ನಲ್ಲ, ಹೌದು. ಪ್ರವೃತ್ತಿಯಲ್ಲಿ ನಿನ್ನನ್ನು ಕಂಡಾಗ ಅಸುರಾಕೃತಿ ಇದೆ ನಿನ್ನ ಆಕೃತಿ. ಹೌದಾ? ಈಗ ನಮ್ಮೆಲ್ಲರ ಹಾಗೆ ನೀನಿದ್ಯಾ, ಆಹಾ. ಆಕೃತಿಯಲ್ಲಿ ನೀನು ಅಸುರ, ಹಾ. ಹೇಳಿದ್ದವ ಬಂಡ. ಹಾ. ಆದ್ದರಿಂದ ನೀನು ಬಂಡಾಸುರ. ನನಗೆ ಹೆಸರ ಬಂಡಾಸುರ. ಹೇಗೆ? ಬಂಡಾಸುರ. ಬಂಡಾಸುರ. ನನಗೆ ಹೆಸರು ಒಳ್ಳೆದುಂಟು ಹೆಸರು. ಹೆಸರು ಒಳ್ಳೆಯದುಂಟು. ಆದ್ರೆ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ. ಈಗ ಇಲ್ಲಿ ಇಷ್ಟು ಮಂದಿ ಇದ್ದಾರಲ್ಲ, ಇವರೆಲ್ಲ ಸುಮ್ಮನೆ ಇರುವುದಲ್ಲ, ಏನಾದ್ರೂ ಉದ್ಯೋಗ ಅಂತ ಉಂಟಾ? ಅವರಿಗೆಲ್ಲ ಒಂದೊಂದು ಉದ್ಯೋಗ ಇದೆ. ನೋಡು, ಉದ್ಯೋಗ ನಿಮಿತ್ತವಾಗಿ ಹೊರಟು ಹೋಗುದು. ಅವ ಉದ್ಯೋಗಕ್ಕೆ ಅಂತ ಮಾಡಲಿಕ್ಕೆ ಅಂತ ಅವ ಉದ್ಯೋಗಕ್ಕೆ ಹೋದ. ಉದ್ಯೋಗಕ್ಕೆ ಇಲ್ಲಿ ಏನು ಮಾಡದವ, ಇನ್ನು ಅಲ್ಲಿ ಏನು ಮಾಡ್ತಾನೆ ಅವ? ದೊಡ್ಡ ದೊಡ್ಡ ಕೆಲಸ ಮಾಡುದು. ದೊಡ್ಡ ಕೆಲಸವೇ ಅವ್ನು. ಹೌದಾ? ಆಗ್ಲಪ್ಪ. ಆದ್ರೆ ಒಂದು, ಈಗ ಅವರಿಗೆಲ್ಲ ಉದ್ಯೋಗ ಉಂಟುತ್ತಾದ್ರೆ ನಾನು ನಿಮ್ಮ ಮಗನಾಗಿ ಸುಮ್ಮನೆ ಇರುವುದಕ್ಕಾಗ್ತದೆ? ನನಗೊಂದು ಉದ್ಯೋಗ. ಏನು ಉದ್ಯೋಗ ಕೊಡ್ಲಿ? ಗಿರಿಜಾತಿ ಕರುಚದೇರಿ ಕರೆದು ಲಂಬೋದರನ ತರಣ ಭಂಡಾಸುರನ ನಿರತ ನೀನುಡಗುಳು ತರಣ ಭಂಡಾಸುರನ ನಿರತ ನೀನುಡಗುಳು ನೆರೆದಾಟ ಪಾಠಗಳು ಎರಗವಾಗಿ ಮುಗಿನುತ ಮುರಿಗೆ ನಡ ಕೇಳಿ ಮುರಿದು ಗಿರಿಜಾತೆ ಹರುಷದಲ್ಲಿ ಕಂದ, ಅಮ್ಮ, ನಿನಗೀಗ ಕೆಲಸ ಬೇಕಲ್ವಾ? ಕೆಲಸ ಬೇಕಮ್ಮ. ನಿನ್ನನ್ನ ರಚಿಸಿದ್ದು ಅವ. ಕೆಲಸ ಇಲ್ಲದಿದ್ರೆ ನನಗೆ ಏನಾಗುದಿಲ್ಲ. ಹ್ಮ್ ಕೆಲಸ ಬೇಕು. ಕೆಲಸ ಕೊಡುವ ಹಾ. ಆತ ರಚಿಸಿದ್ದಾನೆ. ಹಾ. ನನ್ನವರು ಜೀವದಾನವನ್ನ ನೀಡಿದ್ದಾರೆ. ಹೌದು. ಈಗ ನಿನಗೆ ಕೆಲಸವನ್ನ ನಾನು ನನಗೊಂದು ನೀಡ್ತೇನೆ. ಉದ್ಯೋಗ ಅಂತ ಬೇಕು. ಬೇಕು. ಈಗ ಅವರಿಗೆಲ್ಲ ಉದ್ಯೋಗ ಉಂಟಲ್ಲ, ಹಾ. ನಾನು ಸುಮ್ಮನೆ ಇರುವುದಕ್ಕಾಗ್ತದ? ನಿನ್ನನ್ನ ರಚಿಸಿದ್ದು ನನ್ನ ಮಗ. ಹಾ. ಅವನ ಜೊತೆಯಾಗಿ ಯಾರು ಇರುವುದಿಲ್ಲ, ಆಟವನ್ನ ಆಡುವುದಿಲ್ಲ ಎಂಬ ಕಾರಣಕ್ಕೆ ನಿನ್ನನ್ನ ರಚಿಸಿದ್ದು. ಹಾ. ಈಗ ಆಟ ಪಾಠ ಕೂಟ ಎಲ್ಲದರಲ್ಲಿಯೂ ಹಾ. ನೀ ಆತನ ಜೊತೆಯಲ್ಲಿರ್ಬೇಕು. ಒಂದು ಬಿಟ್ಟರೆ ಅಂತ ಯಾವುದು? ಊಟ. ಊಟ ಅದು ಅವ ಯಾರಿಗೂ ಕೊಡುವುದಿಲ್ಲ, ಅವ ಒಬ್ಬನೇ ಮಾಡ್ತಾನೆ. ನಾನೊಬ್ಬನೇ. ಯಾರು ಇಲ್ಲದಿರುವ ಒಬ್ಬನೇ ಹೋಗಿ ಕೂತು ತಿನ್ನುದಲ್ವಾ? ಅದು ಅದು ಹಿಂದೆ ಸತ್ಯ ತಿರುಗಿ ವಿಷಯ. ಕುಳಿತು. ಕಂದ, ಆದ್ದರಿಂದ ಎಲ್ಲ ಸಂದರ್ಭದಲ್ಲಿ ನೀವಿರುವರು ಒಟ್ಟಾಗಿರ್ಬೇಕು. ಆದೀತಾ? ತಾಯಿಯಾದ ನೀವು ಹೇಳಿದ ಮೇಲೆ ಹಾ. ಇಲ್ಲ ಅಂತ ಹೇಳಿಕುಂಟ. ಯಾವಾಗಲೂ ಅವನ ಜೊತೆಯಲ್ಲಿ ಇರಬೇಕೆನ್ನುವುದು ನಿಮ್ಮ ಸಂಕಲ್ಪ ಹೌದು. ಅಲ್ವಾ? ನಿನಗೂ ಒಂದು ಕೆಲಸ ಆದ ನನ್ನ ಬದುಕಿಗೆ ಒಂದು ದಾರಿ ತೋರಿಸ್ತಾನೆ ಅಂತ ಆಯ್ತಾ ಅಲ್ವಾ? ಹೌದು. ಆದಿತ್ತು, ಖಂಡಿತ ಒಟ್ಟಾಗಿರ್ಬೇಕು, ಆಯ್ತು. ದೂರ ಆಟಕ್ಕೆ ಆಗ್ಲಿಕ್ಕಿಲ್ಲ. ಒಟ್ಟಿಗೆ ಹೋಗಿ ಆಯ್ತಾಯ್ತು, ಆಯ್ತು. ಅಮ್ಮ, ಆಟಕ್ಕೆ ಹೋಗಿ ಬರ್ತೇವೆ. ನಾವು ಒಟ್ಟಿಗೆ ಇರ್ತೇವೆ. ನಂದೆಲ್ಲ ಮತ್ತೆ ಸ್ವಲ್ಪ ಆಯ್ತಾ, ಹೋಗಿ ಬರ್ತೇವೆ. ಆಯ್ತು, ಆಯ್ತು, ಆಯ್ತು. ಮಾಡುವ ಅಂತ ಹೇಳುವಾಗ ಭಂಡಾಸುರ ಅಪ್ಪನು ಅಮ್ಮನು ಮಾತುಗಳನ್ನಾಡಿದ್ದಾರೆ. ಹೌದು. ನಾವು ಯಾವುದೇ ಕೆಲಸಕ್ಕೆ ಮೊದಲು ಹಾ. ಪೂರ್ಣ ಶಿಕ್ಷಣವನ್ನು ಪಡೆಯಬೇಕು. ಏನು ಬೇಕಾದ್ರೂ ಶಿಕ್ಷಣ ಆಗ್ಲಿ, ಶಿಕ್ಷೆ ಬೇಕಾದ್ರೂ ಕೊಡು. ನೀನು ಹೆಚ್ಚು ಮಾತಾಡಬಾರ್ದು. ನಾವು ಆಟಕ್ಕೆ ಹೋಗುದು ಈಗ, ನೀನು ಗೊತ್ತುಂಟಾ? ಏನು ಕೇಳ್ತಿ ಹಾ. ಅದಕ್ಕೆ ಬೇಕಾದಷ್ಟು ಆಟ ಮಾತ್ರ. ಇಲ್ಲಿಯಾ? ಇಲ್ಲಲ್ಲ, ಹೋಗ್ಬೇಕಲ್ಲ, ಕೆಳಗೆ ಹೋಗ್ಬೇಕು. ಆಟದ ಬೇಳೆಗೆ. ಹೌದು. ನನಗಾಗುದಿಲ್ಲ, ನನಗಾಗುವುದಿಲ್ಲ. ಮತ್ತೆ ನಿಮ್ಮನ್ನೆಲ್ಲ ನಂಬಿಕೊಂಡು ಆಟವಾ? ಅಯ್ಯೋ, ನಿಮ್ಮನ್ನ ನಂಬಿದ್ರೆ ಆಟ ಆಗ್ಲಿಕ್ಕೆ ಉಂಟಾ? ನಿನ್ನಷ್ಟು ಬೇಗ ನನಗೆ ಬರ್ಲಿಕ್ಕೆ ಆಗ್ತದ? ಮತ್ತೆ ನಿನಗೆ ಯಾಕೆ ಹೇಳಿ, ನಾನಿದ್ದೇನಲ್ವಾ? ನನ್ನ ವೇಗದ ಮಿತಿ
ನಿನಗೆ ಆಗುದಿಲ್ಲ ಅಯ್ಯೋ. ಅಲ್ವಾ, ಆಯಾಸ ಆಗ್ತದೆ. ಎಷ್ಟು ಬೇಗ ಬರ್ತಿ ಪುಣ್ಯಾತ್ಮ ಅದಕ್ಕೆ ಹೇಳಿದ್ದು ಹೊಟ್ಟೆ ಬೆಳೆಸಬಾರ್ದು, ನನ್ನಾಗಿ ಇರಬೇಕು ಅಂತ. ಹೌದು, ನೋಡು, ನಿನಗೆ ಹೊಟ್ಟೆ ಸಮಸ್ಯೆ ಆದದ್ದು ಹ. ಅಲ್ವಾ, ನನಗೆ ಇನ್ನು ನಡಿಲಿಕ್ಕೆ ಸಾಧ್ಯ ಇಲ್ಲ. ಆಗುದೇ ಇಲ್ವಾ? ನಾನು ಬರುವುದಿಲ್ಲ. ನೀನೊಂದು ಕೆಲಸ ಮಾಡು, ಈ ಬಂಡೆ ಕಲ್ಲಿನ ಮೇಲೆ ಕೂತ್ಕೊಳ್ಳುವುದು. ಹೌದು, ನೀನು ನನಗೆ ಇಲ್ಲೇ ಇರುವುದಕ್ಕಾಗುದು, ಮತ್ತೆ ನನಗೆ ತಿರುಗಾಡ್ಬೇಕು. ಅಯ್ಯೋ, ಅಮ್ಮ ಹೇಳಿದ್ರೆ ನಮ್ಮ ಜೊತೆ ಇರ್ಬೇಕು ಅಂತ ಹೇಳಿದ್ರು. ಜೊತೆಯಲ್ಲಿ ಇರ್ತೇನೆ, ಕೂಗಲತೆ ದೂರದಲ್ಲಿ ಹ. ಹಾಗೆ ತಿರುಗಾಡ್ತಾ ಬರ್ತೇನೆ. ನನಗೆ ಏನಾದ್ರೂ ಜಿಜ್ಞಾಸೆಗಳು ಬಂದ್ರೆ ನಿನ್ನ ಬಳಿಗೆ ಬರ್ತಾರೆ. ನಾನಿದ್ದೇನೆ, ಆದಿತ್ತಲ್ಲ? ಏನು ಬೇಕಾದ್ರೂ ಉತ್ತರ ಕೊಡ್ತೀನಿ. ನಾನಿದ್ದೇನೆ. ಸ್ವಲ್ಪ ಮುಂದೆ ಹೋಗ್ತೇನೆ. ಸಾಗಿದೀಯ ಅಷ್ಟೇ ವೇಗದಲ್ಲಿ ಹಿಂದೆ ಬಂದಿ. ನಿನ್ನನ್ನು ಕುಳ್ಳಿರಿಸಿ ಹಾಗೆ ತಿರುಗಾಡ್ತಾ ಹೋದೆ. ಹೌದು, ಹೋಗ್ತಾ ಹೋಗ್ತಾ ಏ ಕಣಬಣ್ಣ, ಎಂತದ್ದು ಒಂದು ವಿಶೇಷ ವಿಶೇಷ, ಒಂದು ಆಶ್ಚರ್ಯ ಆಶ್ಚರ್ಯ. ಎಂತದಪ್ಪ ನಿನಗೆ ಅಂತದ? ತಿರುಗಾಡ್ತಾ ಹೋಗ್ತಾ ಇದ್ರ ಒಮ್ಮೆಗೆ ನನ್ನ ದೃಷ್ಟಿ ಅಂಬರ ಭತ್ತಕ್ಕೆ ಹೋಯ್ತು. ಅಕ್ಕ ನನ್ನ ಜೊತೆ ಬಂದ್ರೆ ಹಾಗೆ ನೆಲ ನೋಡಬಾರ್ದು, ನೋಡಬಾರ್ದು, ಕೆಳಗೆ ನೋಡಬಾರ್ದು, ನೋಡಬಾರ್ದು. ನಮ್ಮ ದೃಷ್ಟಿ ಯಾವಾಗಲಿದ್ದರೂ ಮೇಲೆ ಮೇಲ್ಮುಖವಾಗಿರ್ಬೇಕು. ಹೌದು. ಹಾಗೆ ಮೇಲೆ ನೋಡಿದಾಗ ಒಂದು ವಿಚಿತ್ರ. ಎಂತದ್ದು? ಏ ಕಣಬಣ್ಣ ಇಲ್ವಾ, ಓಲಿ ನೋಡು, ಮೇಲೆ ಅಂಬರ ಭತ್ತದಲ್ಲಿ ಸಾಲು ಸಾಲಾಗಿ ಅದೆಷ್ಟೋ ಮಂದಿಗಳು ವೈಭವದ ಮೆರವಣಿಗೋಪಾದಿಯಲ್ಲಿ ಸಾಗಿ ಹೋಗ್ತಾ ಇದ್ದಾರೆ. ಒಂದು ಅಬ್ಬರ ನೋಡು, ಭಯಂಕರ. ಅದುವೇ ನನಗೆ ಕುತೂಹಲ ಆದದ್ದು. ಈಗ ಅವರನ್ನು ಮತ್ತು ನನ್ನನ್ನು ಗಮನಿಸುವಾಗ ತುಂಬಾ ಅಜಗಜಾಂತರ ವ್ಯತ್ಯಾಸ ಉಂಟು. ಅವರು ಬೇರೆ
ಅದೇ ಅವರು ಬೇರೆ ಹೌದು. ಆದ್ರೆ ಸಿರಿತನದ ಮೇಲ್ಮೈಯಲ್ಲಿ ರಾರಾಜಿಸ್ತಾ ಇದ್ದಾರೆ ಎನ್ನುವ ಹಾಗೆ ಅವರ ಆಭರಣಗಳು, ಅವರು ತೊಟ್ಟಂತಹ ಉಡುಗೆ ಇದು ಕಂಗೊಳಿಸ್ತಾ ಇದೆ. ಹೌದು. ಹಾಗಿದ್ರೆ ಸಿರಿತನ ಎನ್ನುವುದು ಅವರನ್ನು ಸೇರಿಕೊಂಡಿದೆ ಎನ್ನುವುದು ಅರ್ಥವಾಯಿತು. ಹೌದು. ಹಾಗಿದ್ರೆ ಅವರು ಯಾರು? ಅವರಿಗೆ ಆ ಸಿರಿತನ ಎಲ್ಲಿಂದ ಬಂತು, ಯಾರಿಂದ ಬಂತು, ಹೇಗೆ ಬಂತು ಹೇಳ್ತೀಯ ನನಗೆ? ಜಗದಿ ಮೇಲೆ ಜಗದಿ ಮೇಲೆ ಜೊತೆಯಾಗಿ ಬರುವಾಗ ನಿನಗೆ ಅಸುರ ಅಂತ ಹೆಸರಿರಿಸಿದಾಗ ನಾನೊಂದು ಅಂದುಕೊಂಡಿದ್ದೆ, ಬಹುಶಃ ನಿನಗೆ ಯಾವುದರ ಲಕ್ಷ್ಯವೂ ಇಲ್ಲದೆ ಲೋಲುಪತೆಯೋ ಸುಖವೋ ಇಂಥದರ ಕುರಿತಾಗಿ ಭಾವ ಇರ್ತದೆ ಅಂತ ಭಾವಿಸಿದೆ. ನಿನಗೆ ಹಾಗಲ್ಲ. ಯಾರೋ ಒಬ್ಬ ಸಾಧಕನಿದ್ದಾನೆ, ಅವನ ಸಾಧನೆಯ ಶಿಖರವನ್ನೇರುವುದಕ್ಕೆ ಕಾರಣವಾದ ಸ್ಥಾನ ಏನು ಎನ್ನುವ ಜಿಜ್ಞಾಸೆ. ಅದರ ಮೂಲ ಸ್ಥಾನ ಎಲ್ಲಿ? ಖಂಡಿತವಾಗಿ ನನಗೆ ಅಭಿಮಾನ ಹುಟ್ಟಿತಯ್ಯ. ಈ ಪ್ರಪಂಚ ಮುಖದಲ್ಲಿ 3 ಲೋಕಗಳನ್ನು ನಾವು ಗುರುತಿಸ್ತೇವೆ. ಯಾವುದೆಲ್ಲ? ಕೆಳಗಿರುವುದು ಪಾತಾಳ. ಅಲ್ಲಿ ಮುರಗೋದಿಗಳು ತಮ್ಮ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಅಲ್ಲಿ ರತ್ನಗಳೆಲ್ಲ ಇರುವುದಂತ ಅವುಗಳ ರಕ್ಷಾವುಗಳಿ. ಆಮೇಲೆ ಭೂಮಿ, ಈ ಮನುಷ್ಯರು, ಅನೇಕ ಜೀವಿಗಳು ಪರಿವರ್ತನಾಶೀಲವಾದದ್ದು. ಸರಿ, ದಿವಸಕ್ಕೊಂದು ರೀತಿ ಇರ್ತದೆ. ಆದ್ರೆ ಅದು ಹಾಗಲ್ಲ. ಮತ್ತೆ ಅದು ಸ್ವರ್ಗ. ಸ್ವರ್ಗ ಹೌದು. ದೇಹದಲ್ಲಿ ತಲೆ ಹೇಗೋ ಹಾಗೆ ಬುದ್ಧಿಯ ಮೇಲ್ಮಟ್ಟದಲ್ಲಿರುವಂತಹ ಲೋಕವೇ ಹೌದು. ಆ ಲೋಕದಲ್ಲಿ 1, 2 ಅಂತ ಹೇಳ್ತೀಯೋ? 1, 2 ಇಲ್ವಾ? ಅಷ್ಟು ವಿಶೇಷ. ಹಾಗೆ ಹೌದು. ಪರುಷ ಮನೆಯೇ ಹಾಸುಗಲ್ಲಾಗಿರುವಂತಹ ಸುಧರ್ಮ ನಾಮಕ ಸಭೆ. ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು, ಕಲ್ಪಿಸಿದ್ರೆ ಸಾಕು ಕೊಡುವಂತಹ ಕಲ್ಪವೃಕ್ಷ. ಏರಿ ಹೋಗಬೇಕು ಅಂತ ಆದ್ರೆ ಉಚ್ಚೈಶ್ರವಸು. ಅಲ್ಲಿ ಆದ್ರೂ ತಿರುಗಾಟ ಮಾಡ್ಬೇಕು ಅಂತಾದ್ರೆ ಒಂದು ಸೊಂಡಿಲಲ್ಲ, 1000 ಸೊಂಡಿಲುಗಳುಳ್ಳಂತ ಬಿಳಿದಾದ ಆನೆ. ಗಣಪಣ್ಣ, ನಿನ್ನಲ್ಲಿ ಒಂದು ಮಾತು ಕೇಳಲ್ಲ. ನಿನಗೆ ಒಂದು ಪ್ರಶ್ನೆ ಕೇಳಿದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸುವುದಕ್ಕೆ ಬರುವುದಿಲ್ವಾ? ನಿನ್ನನ್ನು ಉತ್ತೇಜನ ಕೊಡ್ಬೇಕು. ನಾನು ಕೇಳಿದ್ದು ಅವ ಯಾರು ಅಂತ. ಹೌದು, ನೀನು ಇಡೀ ಚರಿತ್ರೆಗೆ ಕೈ ಹಾಕಿದ್ಯಲ್ಲ. ಎಂತದ್ದು ಹೇಳ್ತಿ? ಕೊಡುವಾಗ ಸವಿವರ. ಹೌದು, ಮತ್ತೆ ಪ್ರಶ್ನೆ ಹುಟ್ಟುವಾಗ ಅವನ ಹಿಂದೆ ಅಷ್ಟುಂಟು ಅಂತ ಅಲ್ಲ, ಮತ್ತೆ ಪ್ರಶ್ನೆ ಕೇಳಲಿಕ್ಕಿಲ್ಲ. ಹಾಗಿರ್ಬೇಕು. ಹೌದೌದು. ಕೇಳುವಾಗಲೇ ಹೇಳಿದ್ರೆ, ಇಲ್ಲದೆ ಇದ್ರೆ ಏನಾಗುತ್ತದೆ ಗೊತ್ತಾ? ಹೌದೌದು. ಆಳುವಿಗೂ ಮಂತ್ರಿಗೂ ಒಂದೇ ಸಂಬಳ ಅಲ್ಲ ನೋಡು. ಆಳು 10 ಸಲ ಹೋಗಿ ಮಾಡುವ ಕೆಲಸವನ್ನು ಮಂತ್ರಿ 1 ಸಲದಲ್ಲಿ ಮಾಡ್ತಾರೆ. ಅದು ಬುದ್ಧಿ ಅಂತ ಇರುವುದು. ನಾವು ಬುದ್ಧಿಯಿಂದ ಮಾಡುವುದಲ್ಲ. ನೀನು ಮಾತಾಡಿಯೇ ಸಂಬಳ ತಗೊಳ್ಳಲ್ಲ. ಹಾಗಲ್ಲ, ಮಾತಿನಲ್ಲಿ ವಿಷಯ ಕೊಟ್ಟು. ಹೌದೌದೌದು. ಅಂತ ವಿಹಾರಕ್ಕೆ ಬೇಕಾದ ನಂದನವನ ಇದೆಲ್ಲ ಹೊಂದಿರುವವನಿಗೆ ಆ ಸುಧರ್ಮ ಸಭೆಯನ್ನು ಆಳುವವನನ್ನು ಹೇಳುವುದು ದೇವೇಂದ್ರ. ಯಾರವ? ಅವನು ಒಂದು ಹೊತ್ತಿಗೆ ಕಶ್ಯಪ ಬ್ರಹ್ಮ ಹಾಗೂ ಅದಿತಿ ದೇವಿಯರ ಮಗನಾಗಿ ಹುಟ್ಟಿದ. ಈಗ ಅಲ್ಲಿ ಮುಂದೆ ಹೋಗುವ ಅವನೇ ದೇವೇಂದ್ರ. ಅವನೇ ದೇವೇಂದ್ರ ಹೇಳಿದ್ರೆ ಅವನೇ. ಅವ ಕಶ್ಯಪ ಮತ್ತು ಅದಿತಿ ದೇವಿಯರಿಗೆ ಹುಟ್ಟಿಕೊಂಡದ್ದು. ಸಾಮಾನ್ಯ ಮನುಷ್ಯ, ಪುರಂದರ ಅಂತ ಹೆಸರಿತ್ತು. ಅವ ಯಾಗ ಯಜ್ಞವನ್ನು ಮಾಡಿ ನಮ್ಮಪ್ಪ ಶಿವನನ್ನು ಮೆಚ್ಚಿಸಿ ಅವನಿಂದ ಇಂತಹ ಸಿರಿತನವನ್ನು ಹೊಂದಿದವನಿದ್ದಾನೆ. ಅವನ ಯೋಗ್ಯತೆ ಎಂತದ್ದು ಗೊತ್ತುಂಟ? ಇಷ್ಟು ಸಿರಿತನ ಬರುವುದಕ್ಕೆ ಮೂಲ ಕಾರಣ ನಮ್ಮ ಅಪ್ಪ ಕೊಟ್ಟದ್ದು ಪರಮೇಶ್ವರ. ಹೌದು. ಹೌದಾ? ಹಾಗಿದ್ರೆ ನಾನು ಬಡ ಅಲ್ವಾ? ಬಡವನಾಗಿ ಶಿವನ
ಬದುಕಿನ ಸತ್ಯ ಏನು ಎನ್ನುವುದು ನನಗೆ ಈಗ ನಿನ್ನ ಮಾತಿನಿಂದ ಅರ್ಥವಾಯಿತು. ಹೇಗದು? ಅವರ ಸಿರಿತನವನ್ನು ಅವರ ಸಾಧನೆಯನ್ನು ಕಂಡಾಗ ನಮ್ಮ ಬದುಕಿನಲ್ಲಿ ಯಾವ ಸಾಧನೆಯನ್ನು ಮಾಡಲಿಲ್ಲ, ನಾವು ಇನ್ನು ಬಡತನದಲ್ಲಿದ್ದೇವೆ ಎನ್ನುವ ಕಲ್ಪನೆ ನನ್ನಲ್ಲಿ ಈಗ ಮೂಡಿತು. ಹಾಗಿದ್ರೆ ಸಿರಿತನ ಎನ್ನುವುದನ್ನು ಯಾವ ವಿಧದ ಸಿರಿತನವಾದ್ರೂ ಅದನ್ನು ಪಡಿಬೇಕು ಅಂತ ಇದ್ರೆ ಸಾಧನೆ ಜೊತೆಗೆ ದೈವಾನುಗ್ರಹ ಅಂತ ಬೇಕು, ದೇವರ ಅನುಗ್ರಹ ಇರಬೇಕು. ಹೌದು, ಅದು ಇದ್ರೆ ಸಾಧನೆ ಉತ್ತುಂಗವನ್ನು ಏರುವುದಕ್ಕೆ ಸಾಧ್ಯವಾಗ್ತದೆ. ಮಾಡ್ಲಿಕ್ಕೆ ಅರ್ಥ ಆಯ್ತು. ಆ ನಿಟ್ಟಿನಲ್ಲಿ ನಾನು ಬಡವ ಎನ್ನುವ ಸತ್ಯವನ್ನು ನಾನು ಒಪ್ಪಿಕೊಂಡೆ. ಆದ್ರೆ ನಿನ್ನಲ್ಲಿ ಕೇಳ್ತಾರೆ, ಏನಪ್ಪ? ನಮ್ಮ ಅಪ್ಪನನ್ನು ತಪಸ್ಸಿನ ಮುಖೇನ ಮೆಚ್ಚಿಸಿ ಇದನ್ನೆಲ್ಲ ಪಡೆಯುವುದಕ್ಕಾಗ್ತದೆ ಅಂತಾದ್ರೆ ಆ ಸಾಧನೆ ಪಥದಲ್ಲಿ ನಿನ್ನ ಮಿತ್ರನಾಗಿ ನಾನು ಮುಂದುವರಿಬಾರ್ದೆ ಗಣಪಣ್ಣ. ಸಂತೋಷ ಹೆಚ್ಚಿತು. ನನಗೆ ಒಂದೇ ಭಯ ಇದ್ದದ್ದು ನಿನ್ನ ಹೊಟ್ಟೆ ಹೌದೌದು, ಕೆಳಗೆ ಬೀಳ್ತದೋ ಅಬ್ಬ ಹಾಗೆ ಭಾಸವಾಯಿತು. ಒಂದು ಸಲ ಅವಸ್ಥೆ ಕೇಳಬೇಕು. ಚೌತಿಯ ಹೊತ್ತಿನಲ್ಲಿ ಊಟ ಮಾಡಿ ಹೊರಡುವಾಗ ನನ್ನ ಹೊಟ್ಟೆ ಹೆಚ್ಚಾಗಿ ಹಾವನ್ನು ಮತ್ತೆ ಕಟ್ಟಿದ್ದು. ಹೌದೌದು, ಎಲ್ಲಿಯಾದ್ರೂ ಹೊಟ್ಟೆ ಹಾಗೆ ಉರಿತಾ ಇದ್ರೆ ಪರಿಸ್ಥಿತಿ ಎಂತದ್ದು. ಮತ್ತೆ ಇವತ್ತು ನಿನ್ನನ್ನು ನಾನು ಸೃಷ್ಟಿ ಮಾಡ್ಲಿಕ್ಕಿತ್ತ, ನಿನಗೆ ಹೇಳಿಕೊಡ್ಲಿಕ್ಕಿತ್ತ ನಾನು. ಅದಕ್ಕೆ ಸ್ವಲ್ಪ ಸಂತೋಷದಿಂದ ಕುಣಿಯುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರುಗಣಪ್ಪಣ್ಣ. ಆದ್ರೆ ಒಂದು ನನ್ನ ಗೆಳೆಯ ಇನ್ನು ಮುಂದಕ್ಕೆ ಸಾಧನಾ ಪಥದಲ್ಲಿ ಸಾಗುವವನಿದ್ದಾನೆ. ಅಪೇಕ್ಷೆ ಉಂಟು ನನಗೆ. ಹೌದು, ಹುಟ್ಟುತ್ತಾ ಸರ್ವರು ಕೂಡ ಬರಿದಾದ ಪಾತ್ರೆಯೇ ಹೌದು. ಹಾಗೆಂದು ಬೆಳೆಯುತ್ತಾ 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 ಕಲಿಯುತ್ತಾ 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 ಕಲಿಯಿಂದ ತಮ್ಮನ್ನು ತಾವು ವೃದ್ಧಿಸಿಕೊಳ್ಳಿಕ್ಕಾಗ್ತದೆ. ಈಗ ನನಗೆ ದಾರಿ ಉಂಟಾ? ದಾರಿ ಖಂಡಿತವಾಗಿಯೂ ಉಂಟು. ಯಾವ ದಾರಿ? ತಪಸ್ಸಿನ ದಾರಿ. ಹೇಗೆ ಅಂದ್ರೆ ಸಾರು ಗಂಗೆಯ ತಟಾಕಕ್ಕೆ ಅಲ್ಲಿ ಮಿಂದು ಶುಚಿರ್ಭೂತನಾಗು. ಆ ಬಳಿಕ ಧ್ಯಾನಕ್ಕಾಗಿ ಕುಳಿತುಕೋ. ಓಂ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿ ಮಂತ್ರವನ್ನು ನಿರತ ಪಠಿಸು. ಎಲ್ಲಿ? ಗಂಗಾ ನದಿ ತಟಾಕದಲ್ಲಿ, ಕಾಡಿನಲ್ಲಿ. ಹೌದೌದು, ಇಲ್ಲಿ ಮನೆಯಲ್ಲಿ ಆಗುದಿಲ್ಲ. ಅದೇನು? ಅದು ನಿನ್ನ ಚಿತ್ತವನ್ನೆಲ್ಲ ಎಲ್ಲಿಗೆ ಕೊಂಡೋಗ್ತದೆ. ಅಲ್ಲ, ಚಿತ್ತ ಎಲ್ಲಿಗೆ ಹೋಗೋದಿದ್ರಿಗೆ ಹೊಟ್ಟೆಗೆ ಏನು ಮಾಡುದಲ್ಲಿ? ಕಾಡಿನಲ್ಲಿ ಉಪವಾಸ ಮೊದಲು ಅನ್ನ, ಆಹಾರ, ನೀರು ಇದನ್ನು ತ್ಯಜಿಸಬೇಕು. ಹೌದಾ? ದಾನ, ಪ್ರತ್ಯಾಹಾರ ಇತ್ಯಾದಿಗಳನ್ನು ಮಾಡಬೇಕು. ಧ್ಯಾನ ಮಾಡಿದ ಮೇಲೆ ಆ ಬಳಿಕ ಸಮಾಧಿ ಸ್ಥಿತಿಗೆ ತಲುಪಬೇಕು. ಸಮಾಧಿ ಅಂದ್ರೆ ಸಾವಿನ ಸ್ಥಿತಿಗೆ ಬಂದ್ರು ಸತ್ತ ಮೇಲೆ ಮತ್ತೆ ಸಾಧನೆ ಅಂತದ್ದು ಸಾಯುವುದಿಲ್ಲ. ನೀನು ಉಸಿರಾಟದಲ್ಲಿ ಕೂತ್ಕೊಳ್ಳಿಕ್ಕಾಗ್ತದೆ. ಸಾಯ್ತಾನೆ 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 ಅಂತ ಆಗುವಲ್ಲಿವರೆಗೆ. ಸತ್ಯ ಹೇಳ್ಬೇಕಾ, ನೀನೊಂದು 10 ದಿವಸ ಮೌನದಲ್ಲಿ ಕೂತ್ರೆ ಎಲ್ಲರೂ ತಲೆ ಬಿಸಿ ಮಾಡ್ತಾರೆ ಅಲ್ವಾ? ಎಲ್ಲರೂ ಸಾಯ್ತಾರೆ. ಹಾಗಲ್ಲ, ತಲೆ ಬಿಸಿ ಮಾಡ್ತಾರೆ. ಯಾಕೆ? ಅಲ್ಲಿ ನಿನ್ನದಾದ ತಪಸ್ಸಿನ ಪ್ರಭಾವ ಇಂದ್ರಾದಿಗಳನ್ನಾದ್ರೂ ಬೆರಗುಗೊಳಿಸ್ತದೆ. ಆಗ ನಮ್ಮಪ್ಪ ಠಣ್ ಬೀಳುದಪ್ಪ ಕೆಳಗೆ. ಹಾಗಲ್ಲ, ಪ್ರತ್ಯಕ್ಷ ಆಗುವುದು. ಅಪ್ಪ ಪ್ರತ್ಯಕ್ಷ ಆಗುವ ಹಾಗೆ ಶಬ್ದ ಆಗ್ತದಲ್ಲ. ಹೌದೌದು, ಒಮ್ಮೆಗೆ ಠಣ್. ಅಪ್ಪ ಬಂದಿದ್ದಾರೆ ಅಂತ ಗೊತ್ತಾಗುದು ಠಣ್. ಹೌದು, ಅವರು ಮತ್ತೆ ಅವರು ಮಂಜಪ್ಪ. ಹೌದಾ? ಮಂಜಪ್ಪನ? ಮಂಜಪ್ಪ ಅವರವರ ಅಪ್ಪನ. ಮತ್ತೆ ಜಗನ್ನಾಥ ಜಗನ್ನಾಥ ಪ್ರತ್ಯಕ್ಷ ಆಗ್ತಾರೆ. ಆಗ ಬೇರೇನು ಕೇಳುವುದಲ್ಲ. ನೀನು ಏನೆಲ್ಲ ಯೋಚಿಸ್ತಿ, ಎಷ್ಟು ಎತ್ತರಕ್ಕೆ ಏರ್ಬೇಕು, ಅದಕ್ಕೆ ಬೇಕಾದ ವರವನ್ನು ಪಡೆದು ಅಜೇಯನಾಗು. ಅತಿ ಶೀಘ್ರದಲ್ಲಿ ವರವನ್ನು ಪಡೆದು ಬಂದು
ನಿನ್ನ ಮುಖ ಕಾಣುನು ಕಾಣು. ಹೋಗಿ ಬರ್ತೇನೆ. ಕೈಲಾಸವನ್ನು ತೊರೆದು ನೇರವಾಗಿ ಗಂಗಾ ತೀರವನ್ನು ಪ್ರವೇಶ ಮಾಡಿದ್ದೇನೆ. ದೇಹವನ್ನು ಶುಚಿಗೊಳಿಸುವುದಕ್ಕೆ ಹರಿಯುತ್ತಿರುವಂತಹ ಗಂಗೆಯಲ್ಲಿ ಸ್ನಾನವನ್ನು ಪೂರೈಸಿದೆ. ಆದರೆ ಆತ್ಮಶುದ್ಧಿಗಾಗಿ ಅಗ್ನಿಕುಂಡವನ್ನು ಪ್ರತಿಷ್ಠಾಪಿಸಿದ್ದೇನೆ. 3 ಪ್ರದಕ್ಷಿಣೆ ಬಂದು ಒಂಟಿ ಕಾಲಿನಲ್ಲಿ ನಿಂತು ತಪೋಮಗ್ನನಾಗ್ತೇನೆ ನಾನು. ಶಂಭೋ ಶಂಕರ ಕೈಲಾಸವಾಸಿಯೇ ಪಾರ್ವತಿ ರಮಣ ಗಂಗಾಧರ ಓ ಪರಶಿವನೇ ಮೈದೋರು ಮೈದೋರು ದೀರ್ಘಕಾಲದ ತಪಸ್ಸು ಪರಿಪಕ್ವವಾಗ್ಲಿಲ್ಲ ಅಂತಾದ್ರೆ ನನ್ನ ಬದುಕೇ ವ್ಯರ್ಥ ಆಯಿತು. ಹೋಗಿ ಗಣಪಣ್ಣನಿಗೆ ಮುಖಾದ್ರೇಗೆ ತೋರಿಸಬೇಕು. ಬೇಡ ಈ ಬದುಕು. ಉರಿತಿರುವ ಅದೇ ಅಗ್ನಿಕುಂಡಕ್ಕೆ ಹಾರಿ ನನ್ನ ಪ್ರಾಣವನ್ನು ನಿನ್ನದಾದಂತಹ ತಪಸ್ಸಿನ ಉರಿಜ್ವಾಲೆಯಿಂದ 3 ಲೋಕವು ತತ್ತರಿಸಿ ಹೋಗಿದೆ ಕಂದ. ಓಹೋ. ನಿನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ಹಾ. ಏನು ಅಭೀಷ್ಟ ಬೇಕು ಬೇಡಿಕೋ, ಅನುಗ್ರಹಿಸ್ತೇನೆ. ಪರಮೇಶ್ವರ, ಏನಪ್ಪ ಸಂಬಂಧದಲ್ಲಿ ತಂದೆಯಾಗಿದ್ರು ಆ, ತಪೋಮಗ್ನನಾದ ನನ್ನ ಆ, ತಪಸ್ಸು ಎನ್ನುವುದು ಪರಿಪಕ್ವತೆಯನ್ನು ಪಡೆಯುವಲ್ಲಿಯವರೆಗೆ ಆ, ನೀ ಪ್ರತ್ಯಕ್ಷನಾಗಲಿಲ್ಲ. ಇಲ್ಲ ಹಾಗಿದ್ರೆ ಸಂಬಂಧ ಎನ್ನುವುದು ಆ,
ಇಲ್ಲಿ ಯಾವ ಕಾರಣಕ್ಕೂ ಬೆಲೆಯನ್ನು ನೀಡುವುದಿಲ್ಲ. ಅರ್ಥವಾಯಿತು? ಭಕ್ತಿಯೇ ಪ್ರಧಾನ. ಭಕ್ತಿಯೇ ಪ್ರಧಾನ. ಈ ಕಾಲಕ್ಕೆ ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳಿದ್ಯಲ್ಲ, ಬೇಡಿಕೋ. ನನಗೆ ಅರ್ಥ ಆಯಿತು. ಈ ಪ್ರಪಂಚದಲ್ಲಿ ನಿನ್ನನ್ನು ನಂಬಿದಂತಹ ಭಕ್ತರನ್ನು ಸದಾ ಕಾಲ ಉದ್ಧರಿಸುವಂತಹ ಗುಣವುಳ್ಳವ ಆದ ಕಾರಣವೇ ಆ ಬಿರುದು ನಿನಗೆ ಸದಾ ಕಾಲ ಇದೆ ಎನ್ನುವ ಸತ್ಯದ ಅರಿವು ನನಗಾಯಿತು. ಖಂಡಿತ ಮಗು. ತಂದೆ, ಈ ಪ್ರಪಂಚದಲ್ಲಿ ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕ ಇದೆ ಅಂತೆ. ಆ 3 ಲೋಕವನ್ನು ಜಯಿಸುವಂತಹ ಶಕ್ತಿಯನ್ನು ನನಗೆ ನೀನು ಈಗ ಕರುಣಿಸಬೇಕು ಭಗವಂತ. ತಥಾಸ್ತು. ಸಾಕಾಗುವುದಿಲ್ಲ. ಯಾರೇ ಆಗಿರ್ಲಿ ಭವಿಷ್ಯದಲ್ಲಿ ನನ್ನಲ್ಲಿ ವಿರೋಧವನ್ನು ಕಟ್ಟಿಕೊಂಡು ವಿರೋಧಿ ಸ್ಥಾನದಲ್ಲಿ ನಿಂತು ನನ್ನಲ್ಲಿ ಹೋರಾಡುವುದಕ್ಕೆ ಮುಂದುವರಿದಿರುತ್ತಾದ್ರೆ ಆ ವಿರೋಧಿ ಸ್ಥಾನದಲ್ಲಿ ನಿಂತಹ ವ್ಯಕ್ತಿಯ ಅರ್ಧ ಬಲುಹು ಅದು ನನ್ನ ದೇಹವನ್ನು ಸೇರಿಕೊಳ್ಳುವ ಹಾಗೆ ಅನುಗ್ರಹ ಮಾಡಿ. ಸಾಕಾಗುವುದಿಲ್ಲ. ಸೃಷ್ಟಿ ಸ್ಥಿತಿ ಲಯಗಳಿಗೆ 3 ಮೂರ್ತಿಗಳಾದ ನೀವು ಕಾರಣೀಕರ್ತರಂತೆ. ಆದ್ರೆ ನನಗೆ ಹಾಗಲ್ಲ. ಸೃಷ್ಟಿ ಸ್ಥಿತಿ ಲಯ 3 ಏಕಕಾಲದಲ್ಲಿ ನಾನೊಬ್ಬನೇ ಮಾಡುವಂತಹ ಯೋಗ್ಯತೆ, ಆ ಶಕ್ತಿಯನ್ನು ನನಗೆ ಅನುಗ್ರಹ ಮಾಡಿ. ಸಂತೋಷ. ಮಾತ್ರವಲ್ಲದೆ ಸುದೀರ್ಘವಾದಂತ 60,000 ವರ್ಷಗಳ ಆಯುಷ್ಯವನ್ನು ನಿನಗೆ ನೀಡಿದ್ದೇನೆ. ಅಷ್ಟು ವರ್ಷ ಬದುಕಬೇಕು ನಾನು. ಹೌದು ಮಗು. ಆ ಕಾಲದಲ್ಲಿ ಸಾಧನೆಯನ್ನು ಮಾಡು. ಹಾಗೆಂದು ನಿನ್ನ ಮಾತೆಯಾದಂತ ಪರಶಿವೆಯನ್ನು ಕಂಡು ಆಮೇಲೆ ಕಾರ್ಯಪ್ರವರ್ತನಾಗು. ಶುಭವಾಗಲಿ ಮಗನೇ. ನನಗೆ ತಿಳಿಸಿದೆ. ಅಮ್ಮನಲ್ಲಿ ಹೇಳುತ್ತಾ ಹೇಳಿದ. ಅಮ್ಮನನ್ನು ಕಂಡೆ, ವಿಚಾರವನ್ನು ತಿಳಿಸಿದೆ. ಆ ಕಾಲಕ್ಕೆ ಅಮ್ಮ ಒಂದು ಕಿವಿ ಮಾತು ಹೇಳಿದ್ದು, ಇನ್ನು ನೀನು ಇಲ್ಲಿ ನಿಲ್ಲಬಾರ್ದು, ನಿನಗೆ ಒಳ್ಳೆಯದಾಗಬೇಕು ಅಂತ ಇದ್ರೆ ಇಲ್ಲಿಂದ ನೇರವಾಗಿ ಪಾತಾಳ ಲೋಕವನ್ನು ಸೇರಿಕೊಳ್ಬೇಕು. ಆವಾಗ ನಿನ್ನ ಬದುಕು ಉದ್ಧಾರವಾಗ್ತದೆ. ತಾಯಿಯ ಮಾತು ಶಿರೋಧಾರ್ಯ, ನೇರವಾಗಿ ಪಾತಾಳ ಲೋಕ.